ಉತ್ತರಾಖಂಡದಲ್ಲಿ ವರುಣ ಮತ್ತೆ ಜವರಾಯನಾಗಿ ಕಾಡ್ತಿದ್ದಾನೆ. ತೀವ್ರ ಮಳೆ, ಮೋಡ ಮುಸುಕಿದ ವಾತಾವರಣದಿಂದಾಗಿ ಸಂತ್ರಸ್ತರ ರಕ್ಷಣಾ ಕಾರ್ಯಕ್ಕೆ ತೀವ್ರ ಅಡಚಣೆಯಾಗ್ತಿದೆ. ಅಲ್ಲದೆ ಇಂದು ತಡರಾತ್ರಿಯಿಂದ ಮತ್ತಷ್ಟು ಭಯಾನಕವಾಗಿ ಮಳೆಯಾಗುವ ಮುನ್ಸೂಚನೆ ನೀಡಿರುವುದು ಸಂತ್ರಸ್ತರ ಪ್ರಾಣ ಭೀತಿಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಉತ್ತರಾಖಂಡದಲ್ಲಿ ಭಾರೀ ಮಳೆ ಮುನ್ಸೂಚನೆ, ರಕ್ಷಣಾ ಕಾರ್ಯಾಚರಣೆಗಳಿಗೆ ದೊಡ್ಡ ಅಡಚಣೆ. ಉತ್ತರ ಭಾರತದ ಭೀಕರ ಪ್ರವಾಹದ ರುದ್ರ ನರ್ತನ ಇನ್ನೂ ಮುಂದುವರೆದಿದೆ. ಹಿಂದೆಂದೂ ಕಂಡರಿಯದ ಜಲಪ್ರಳಯಕ್ಕೆ ಉತ್ತರಾಖಂಡ ತತ್ತರಿಸಿದೆ. ಸೇನಾ ಯೋಧರು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಮಳೆಯಿಂದಾಗಿ ಪರಿಹಾರ ಕಾರ್ಯಕ್ಕೆ ಅಡ್ಡಿಯಾಗ್ತಾ ಇದೆ. ಉತ್ತರಾಖಂಡದ ಹಲವೆಡೆ ನಿನ್ನೆಯಿಂದಲೇ ಮಳೆ ಸುರಿತಾ ಇದೆ. ಕಾರ್ಯಾಚರಣೆಗೆ ಆಗಮಿಸಿದ್ದ ಹಲವು ಹೆಲಿಕಾಪ್ಟರ್ಗಳು ನಿಂತಲ್ಲೇ ನಿಂತಿದ್ದವು. ಮೋಡ ಮುಸುಕಿದ್ರಿಂದ ಇಂದಿನ ಕಾರ್ಯಾಚರಣೆ ತಡವಾಗಿ ಆರಂಭವಾಯಿತು. ಸುಮಾರು 9,000ಕ್ಕೂ ಅಧಿಕ ಜನರನ್ನ ಕಾಪಾಡಲಾಗಿದ್ದು, ಕೇದಾರನಾಥದಲ್ಲೇ 120ಕ್ಕೂ ಹೆಚ್ಚಿನ ಶವಗಳು ಪತ್ತೆಯಾಗಿವೆ. ಆ ಮೂಲಕ ಸಾವಿನ ಸಂಖ್ಯೆ 800 ದಾಟಿದೆ. ಇನ್ನೂ ಸಾವಿರಾರು ಮಂದಿ ಅಜ್ಞಾತ ಪ್ರದೇಶಗಳಲ್ಲಿ ಸಿಲುಕಿ ನೆರವಿಗಾಗಿ ಮೊರೆ ಇಡ್ತಾ ಇದ್ದಾರೆ. ಮಳೆಯಿಂದ ದೊಡ್ಡ ದೊಡ್ಡ ಕಂದಕಗಳೇ ನಿರ್ಮಾಣವಾಗಿದ್ದು, ಪ್ರಮುಖ ರಸ್ತೆಗಳೆಲ್ಲ ಕೊಚ್ಚಿ ಹೋಗಿವೆ. ಅತಂತ್ರವಾದ ಪ್ರವಾಸಿಗರನ್ನ ರಕ್ಷಿಸಲಾಯಿತು. ಸೈನಿಕರು ತಮ್ಮ ಜೀವದ ಹಂಗು ತೊರೆದು ಜನರನ್ನ ಸುರಕ್ಷಿತವಾಗಿ ದಡ ಮುಟ್ಟಿಸಿದ್ರು. ಇನ್ನು ಉತ್ತರಾಖಂಡದ ದಟ್ಟ ಕಾಡಿನಲ್ಲಿ ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಹೊರ ರಾಜ್ಯಗಳಿಂದ ಕಟ್ಟಿಗೆಗಳನ್ನ ತಂದು ಶವಗಳನ್ನ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಾಡಲಾಯಿತು. ಈ ಮಧ್ಯೆ ಉತ್ತರಾಖಂಡ ಸಿಎಂ ವಿಜಯ್ ಬಹುಗುಣ ಇವತ್ತು ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಅಲ್ಲದೆ ಕೆಲವು ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ದಿಕ್ಕೆ ತೋಚದಂತಾದ ಜನರ ಜೊತೆ ಮಾತನಾಡಿ ಆತ್ಮಸ್ಥೈರ್ಯ ತುಂಬಿದ್ರು. ಇನ್ನು ಕನ್ನಡಿಗರ ರಕ್ಷಣೆಗೆ ತೆರಳಿರುವ ಸಚಿವ ಸಂತೋಷ್ ಲಾಡ್ ಉತ್ತರಾಖಂಡದಲ್ಲೇ ಬೀಡು ಬಿಟ್ಟಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಾಡ್, ಕನ್ನಡಿಗರೆಲ್ಲ ಸುರಕ್ಷಿತವಾಗಿದ್ದಾರೆ. ಇನ್ನು ಹಲವು ಕನ್ನಡಿಗರ ಗುರುತು ಸಿಕ್ಕಿಲ್ಲ. ಅವರನ್ನ ಪತ್ತೆ ಮಾಡಿ ರಕ್ಷಿಸುವುದಾಗಿ ತಿಳಿಸಿದ್ರು. ಇತ್ತ ಸಂತ್ರಸ್ತರ ರಕ್ಷಣೆಗೆ ಸುಪ್ರೀಂ ಕೋರ್ಟ್ ಕೂಡ ಮುತುವರ್ಜಿ ವಹಿಸಿದೆ. ನೆರೆ ಸಂತ್ರಸ್ತರನ್ನ ಆದಷ್ಟು ಬೇಗನೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿ ಅಂತ ಕೇಂದ್ರ ಹಾಗೂ ಉತ್ತರಾಖಂಡ ಸರ್ಕಾರಕ್ಕೆ ಸೂಚಿಸಿದೆ. ಇದೇ ವೇಳೆ ಉತ್ತರಾಖಂಡ ಸರ್ಕಾರ ಸುಪ್ರೀಂಗೆ ತನ್ನ ಈವರೆಗಿನ ಕಾರ್ಯಾಚರಣೆ ವರದಿಯನ್ನ ಸಲ್ಲಿಸಿದೆ. ಉತ್ತರಾಖಂಡ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಪರಿಹಾರ ಕಾರ್ಯಾಚರಣೆ ವರದಿಯನ್ನ ಸಲ್ಲಿಸಿದೆ. ಜೂನ್ 23ರಿಂದ ಈವರೆಗೆ 96,500 ಸಂತ್ರಸ್ತರ ರಕ್ಷಣೆ ಮಾಡಲಾಗಿದೆ ಅಂತ ತಿಳಿಸಿದೆ. ಅಲ್ಲದೆ ಸಾರಿಗೆ ವ್ಯವಸ್ಥೆಗೆ 400 ವಾಹನಗಳ ಬಳಕೆ, 77 ಸ್ಯಾಟಲೈಟ್ ಫೋನ್ಗಳ ಮೂಲಕ ಕಾರ್ಯಾಚರಣೆ ಮಾಡಲಾಗಿದೆ. ಆಹಾರ ಪೂರೈಕೆ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಎಂದಿರುವ ಸರ್ಕಾರ 45,000 ಸಿದ್ಧ ಊಟದ ಪ್ಯಾಕೆಟ್, 50,000 ನೀರಿನ ಬಾಟಲ್, 50,000 ಬಿಸ್ಕೆಟ್ ಪ್ಯಾಕೆಟ್ ಪೂರೈಕೆ ಮಾಡಲಾಗಿದೆ ಅಂತ ಹೇಳಿದೆ. ಇನ್ನು 62 ಭಾಗಗಳಲ್ಲಿ ಪರಿಹಾರ ಕೇಂದ್ರ ಸ್ಥಾಪಿಸಲಾಗಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ 4 ಲಕ್ಷ ಮಾತ್ರೆ ವಿತರಣೆ ಮಾಡಲಾಗಿದೆ ಅಂತ ವರದಿಯಲ್ಲಿ ತಿಳಿಸಿದೆ. ಇನ್ನೂ ಸಿಲುಕಿರುವ ಸಂತ್ರಸ್ತರ ರಕ್ಷಣೆ ಕಾರ್ಯ ಮುಂದುವರೆದಿದ್ದು, ವಾತಾವರಣ ತಿಳಿಯಾದರೆ ಮುಂದಿನ 72 ಗಂಟೆಯೊಳಗೆ ಮುಗಿಸೋದಾಗಿ ಹೇಳಿದೆ. ಉತ್ತರಾಖಂಡ್ನಲ್ಲಿ ಮತ್ತೆ ಪ್ರವಾಹ ಭೀತಿ ಎದುರಾಗಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ಇದೆ. ಒಟ್ಟಾರೆ ಬೆಂಬಿಡದೆ ಸುರಿತಾ ಇರೋ ಮಳೆ ಸಂತ್ರಸ್ತರು ಹಾಗೂ ರಕ್ಷಣಾ ಸಿಬ್ಬಂದಿಯ ಆತಂಕ ಹೆಚ್ಚುವಂತೆ ಮಾಡಿದೆ. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಉತ್ತರಾಖಂಡದ ಭೀಕರ ಪ್ರವಾಹದ ಮಧ್ಯೆಯೇ ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ರಕ್ಷಣಾ ಕಾರ್ಯಾಚರಣೆಗೆ ತೆರಳಿದ್ದ ವಾಯುಸೇನೆ ಹೆಲಿಕಾಪ್ಟರ್ ಗೌರಿಕುಂಡ್ ಬಳಿ ಪತನವಾಗಿದೆ.
MI-17V5 ಅನ್ನೋ ಹೆಸರಿನ ಹೆಲಿಕಾಪ್ಟರ್ ಪತನವಾಗಿದ್ದು ಘಟನೆಯಲ್ಲಿ 8 ಜನ ಮೃತಪಟ್ಟಿದ್ದಾರೆ. ಇದರಲ್ಲಿ 5 ಯೋಧರು 3 ಸಂತ್ರಸ್ತರಿದ್ರು. ಕೇದಾರನಾಥದಿಂದ ಮರಳಿ ಬರುವಾಗ ಈ ಘಟನೆ ನಡೆದಿದೆ. ದಟ್ಟವಾದ ಮಂಜು ಆವರಿಸಿದ್ದೇ ಪತನಕ್ಕೆ ಕಾರಣ ಅಂತ ತಿಳಿದು ಬಂದಿದೆ. ಅಚ್ಚರಿ ಅಂದ್ರೆ ಈ ಹೆಲಿಕಾಪ್ಟರ್ ಅನ್ನ ಇವತ್ತೇ ರಕ್ಷಣಾ ಕಾರ್ಯಕ್ಕೆ ತರಿಸಲಾಗಿತ್ತು. ಉತ್ತರಾಖಂಡ ಜಲಪ್ರಳಯಕ್ಕೆ ತುತ್ತಾಗಿ ಅಕ್ಷರಶಃ ನಲುಗಿ ಹೋಗಿದೆ. ಅಲ್ಲಿನ ಜನರ ರಕ್ಷಣೆಗೆ ಸೇನಾಪಡೆ ಜೀವದ ಹಂಗು ತೊರೆದು ಕಾರ್ಯಾಚರಣೆ ನಡೆಸುತ್ತಿದೆ. ಆದರೆ ನಮ್ಮ ರಾಜಕೀಯ ಮುಖಂಡರು ಮಾತ್ರ ಯಥಾಪ್ರಕಾರ ಕೆಸರರ ಚಾಟ ಶುರು ಮಾಡಿದ್ದಾರೆ. ಪ್ರವಾಹದಲ್ಲೂ ಪಾಲಿಟಿಕ್ಸ್ ಶುರುವಾಗಿದೆ. ಶುರುವಾಯಿತು ಪ್ರವಾಹ ಪಾಲಿಟಿಕ್ಸ್. ಉತ್ತರಾಖಂಡದ ಸಮಸ್ಯೆಗೆ ಇದೇನಾ ಉತ್ತರ? ಎಸ್, ಉತ್ತರಾಖಂಡದ ಸಾವಿನ ಸುನಾಮಿಗೆ ಪ್ರವಾಸಿಗರು ತತ್ತರಿಸಿದ್ದಾರೆ. ಇನ್ನು ಸಾವಿನ ದವಡೆಯಲ್ಲಿರೋ ಸಹಸ್ರಾರು ಜನರ ರಕ್ಷಣೆಗೆ ತಮ್ಮ ಜೀವದ ಹಂಗು ತೊರೆದು ಕಾರ್ಯಾಚರಣೆ ನಡೆಸುತ್ತಿದೆ ಸೇನಾಪಡೆ. ಇದೆಲ್ಲ ಒಂದೆಡೆಯಾದ್ರೆ ಇನ್ನೊಂದೆಡೆ ತಮ್ಮ ರಾಜಕೀಯ ಮುಖಂಡರ ಪ್ರವಾಹ ಪಾಲಿಟಿಕ್ಸ್ ಶುರುವಾಗಿಬಿಟ್ಟಿದೆ. ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಯಾವುದೇ ವಿಐಪಿಗಳನ್ನ ಬಿಡೋದಿಲ್ಲ ಅಂತ ಇತ್ತೀಚೆಗಷ್ಟೇ ಕೇಂದ್ರ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂದೆ ತಿಳಿಸಿದ್ರು. ಅದೇ ಎಡವಟ್ಟಿಗೆ ಕಾರಣವಾಗಿದೆ. ನರೇಂದ್ರ ಮೋದಿಗೆ ನೋ ಪರ್ಮಿಷನ್, ರಾಹುಲ್ ಗಾಂಧಿಗೆ ನೋ ಪ್ರಾಬ್ಲಮ್. ಎಸ್, ಸಂತ್ರಸ್ತ ಪ್ರದೇಶಕ್ಕೆ ತೆರಳಲು ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿಗೆ ಅವಕಾಶ ನಿರಾಕರಿಸಲಾಗಿದೆ. ಚತುರ್ಧಾಮ ಪ್ರದೇಶದಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ ನರೇಂದ್ರ ಮೋದಿ ಹಾಗೆ ವಾಪಸ್ ತೆರಳಿದ್ರು. ಆದರೆ ರಾಹುಲ್ ಗಾಂಧಿಗೆ ಈ ನಿಯಮ ಅನ್ವಯಿಸಿಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿ ಹೆಲಿಕಾಪ್ಟರ್ ಇದೇ ಭಾಗದಲ್ಲಿ ಕೆಳಗಿಳಿಯಲು ಅವಕಾಶ ಮಾಡಿಕೊಡಲಾಗಿದೆ. ಅಲ್ಲದೆ ರಾಹುಲ್ ಗಾಂಧಿ ಸಂತ್ರಸ್ತರ ಭೇಟಿಯಾಗಿ ಬಂದಿದ್ದಾರೆ. ಕೇಂದ್ರ ಸರ್ಕಾರದ ಇಬ್ಬಗೆಯ ನೀತಿ, ಪರಿಹಾರ ವಿತರಣೆಯಲ್ಲೂ ರಾಜಕೀಯ. ಹೌದು, ಕೇಂದ್ರ ಸರ್ಕಾರ ಹೀಗೆ ಇಬ್ಬಗೆಯ ನೀತಿ ಅನುಸರಿಸಿರೋದಷ್ಟೇ ಅಲ್ಲ, ಕಾಂಗ್ರೆಸ್ ಮುಖಂಡರು ಪರಿಹಾರ ವಿತರಣೆಯಲ್ಲೂ ರಾಜಕೀಯ ಕೆಸರದ ಚಾಟ ನಡೆಸಿದ್ದಾರೆ. ನರೇಂದ್ರ ಮೋದಿ ಪ್ರವಾಹ ಸಂತ್ರಸ್ತ ನಿಧಿಗೆ ಕೇವಲ 2 ಕೋಟಿ ಮಾತ್ರ ಪರಿಹಾರ ಕೊಟ್ಟಿದ್ದಾರೆ ಅಂತ ದಿಗ್ವಿಜಯ್ ಸಿಂಗ್ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರೋ ಬಿಜೆಪಿ ಪರಿಹಾರ ವಿತರಣೆಯಲ್ಲಿ ರಾಜಕೀಯ ಬೇಡ ಅಂತ ತಿರುಗೇಟು ನೀಡಿದೆ. ಒಟ್ಟಾರೆ ಪ್ರವಾಹದಲ್ಲೂ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಹೊರಟಿರೋ ರಾಜಕಾರಣಿಗಳ ಬಗ್ಗೆ ನಿಜಕ್ಕೂ ನಾಚಿಕೆ ಅನ್ಸುತ್ತೆ ಅಲ್ವಾ? ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ.